ನಾನು ಮತ್ತು ಛಲವಾದಿ ನಾರಾಯಣ ಸ್ವಾಮಿಯವರು ಸಭೆ ಕರೆದು ಅಲ್ಲಿ ಉತ್ತರ ಕರ್ನಾಟಕದ ಯಾವ್ಯಾವ ಸಬ್ಜೆಕ್ಟ್ ನೀರಾವರಿ ಮತ್ತು PWD, ಅಗ್ರಿಕಲ್ಚರ್, RDPR ಈ ಥರದ ಹಲವಾರು ಇಲಾಖೆಗಳನ್ನು ಚರ್ಚೆ ಮಾಡಬೇಕು ಅಂತೇಳಿ ಮಾತಾಡಿದ್ದೀನಿ. ನಮ್ಮೆಲ್ಲ ಶಾಸಕರು ತಯಾರಾಗಿ ಬಂದಿದ್ದಾರೆ. UKP ಬಗ್ಗೆನೂ ಕೂಡ ಚರ್ಚೆ ಮಾಡಬೇಕು ಅನ್ನೋ ತಯಾರಿಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಸರ್ಕಾರ ಅಧಿವೇಶನ 10 ದಿನ ಕರಿತೀನಿ ಅಂತೇಳಿ ಈಗ 9 ದಿನಕ್ಕೆ ರದ್ದು ಮಾಡ್ತಾ ಇದ್ದಾರೆ. ಅದರಲ್ಲಿ 2 ದಿನ ಗೌರವಾನ್ವಿತ ದಿವಂಗತರಾಗಿರುವ SM ಕೃಷ್ಣ ಅವ್ರದ್ದು ಕೂಡ ಅಲ್ಲಿ ಅವರ ಸಂತಾಪ ಕೂಡ ಆಯಿತು. ಸೊ ನಾವು ಎಷ್ಟೇ ಬೇಡಿಕೆ ಇಟ್ಟರೂ ಕೂಡ, ಎಷ್ಟೇ ಹೋರಾಟ ಮಾಡಿದ್ರು ಕೂಡ ಅವರೇನು ಅಧಿವೇಶನ ನಡೆಸಬೇಕು, ಫ್ರೂಟ್ಫುಲ್ ಆಗಿರ್ಬೇಕು ಅಧಿವೇಶನ. ಇಲ್ಲಿಂದ ಈ ಅಧಿವೇಶನದಿಂದ ಜನಗಳಿಗೆ ಸಹಾಯ ಆಗಬೇಕು ಅನ್ನೋ ಒಂದು ಕಳಕಳಿ ಇಲ್ಲೇ ಇಲ್ಲ ಅವ್ರ ಹತ್ರ. ಬೇಗ ಅಧಿವೇಶನ ಮುಗಿಸಿ ಬೇಗ ಓಡೋಗ್ಬೇಕು ಅನ್ನೋ ಮೂಡಲ್ಲಿ ಸರ್ಕಾರ ಇದೆ. ಯಾಕಂದರೆ ಈಗಾಗಲೇ ವಾಲ್ಮೀಕಿ ನಿಗಮದಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ. ಅದು CBI ತನಿಖೆಗಳು ನಡೀತಾ ಇದೆ. ಅದನ್ನು ಕೂಡ ಮೂಡ ಹಗರಣದಲ್ಲಿ ಸ್ವತಃ ಮುಖ್ಯಮಂತ್ರಿ ಸಿಕ್ಕಾಕ್ಕೊಂಡಿದ್ದಾರೆ. ಈ ವಕ್ಫ್ ಬೋರ್ಡ್ ವಿಚಾರದಲ್ಲಿ ಇಡೀ ರೈತರು ಕಂಗಾಲಾಗಿದ್ದಾರೆ. ಹಿಂದೂಗಳ ಒಂದು ದೇವಸ್ಥಾನಗಳು ಕೂಡ ಕೈತಪ್ಪ ಹೋಗುವಂಥ ಪರಿಸ್ಥಿತಿ ಬರ್ತಾ ಇದೆ. ಮತ್ತು ಈ ಅಬ್ಕಾರಿ ಹಗರಣ 700 ಕೋಟಿ ಅದನ್ನು ಕೂಡ ಚರ್ಚೆಗೆ ಬರಬೇಕು. ಸೊ ಅವ್ರಿಗೆ ಪಲಾಯನ ಮಾಡಿ ಓಡೋಗೋದು ಒಂದು ಬಿಟ್ಟರೆ, ಕಳೆದ ಬಾರಿನೂ ಅಷ್ಟೇ 2 ದಿನ ಅಧಿವೇಶನ ಇಲ್ದಂಗೆ ಓಡೋದ್ರು ಬೆಂಗಳೂರಲ್ಲಿ ನಡೆದಾಗ. ಈ ಬಾರಿನೂ ಅಷ್ಟೇ ಅವರು ಒಂದಲ್ಲ ವಿಚಾರಗಳನ್ನು ತರುವಂಥದ್ದು, ಅದರಲ್ಲೇ ಕಾಲ ವ್ಯರ್ಥನ ಮಾಡುವಂಥ ಒಂದು ಕುತಂತ್ರವನ್ನು ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ನಾವು ಈಗಾಗಲೇ ಇದರ ವಕ್ಫ್ ಬೋರ್ಡ್ ಬಗ್ಗೆ ಸವಿಸ್ತಾರವಾಗಿ ಮಾತಾಡಿದ್ದೀರಿ. ಸರ್ಕಾರಕ್ಕೆ ಬಿಸಿ ಮುಟ್ಟೋ ರೀತಿ ಮಾಡಿದ್ದೀರಿ. ಅವರು ಉತ್ತರ ಕೊಡಬೇಕಷ್ಟೇ. ಇವತ್ತು ಉತ್ತರ ಕರ್ನಾಟಕಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು ಅಂತೇಳಿ ನಾವು ಹೇಳೋರಿದ್ದೀರಿ. ಅದರ ಜೊತೆಗೆ ವಿಜಯೇಂದ್ರ ಅವರ ಮೇಲೆ ಇಲ್ಲ ಸಲ್ಲದ 150 ಕೋಟಿ ಆಪಾದನೆ ಮಾಡಿದ್ದಾರೆ. ಇಲ್ಲಿ ವಿಜಯೇಂದ್ರ ಅವರು 150 ಕೋಟಿ ಯಾಕೆ ಕೊಡಬೇಕು? ಸಿಕ್ಕಾಕ್ಕೊಂಡಿರೋರು ಎಲ್ಲರೂ ಕಾಂಗ್ರೆಸ್ ಅವರೇ. ಈಗಾಗಲೇ ಎಲ್ಲ ಪತ್ರಿಕೆಯಲ್ಲಿ ಬಂದಿದೆ. ಎಲ್ಲ ಪತ್ರಿಕೆಯಲ್ಲಿ, ಮಾಧ್ಯಮದಲ್ಲಿ ಯಾರ್ಯಾರು ಕಾಂಗ್ರೆಸ್ ಅವರು ಸಿಕ್ಕಾಕ್ಕೊಂಡಿದ್ದಾರೆ ಅಂತ ಬಂದಿದೆ. ಅದರಲ್ಲೇನು ವಿಜಯೇಂದ್ರ ಹೆಸರಿದೆಯಾ? ಏನೂ ಇಲ್ಲ. ಈಗಾಗಲೇ ಮಾಂಪಾಡಿಯವರು ಕೂಡ ಕಾಂಗ್ರೆಸ್ ಅವರು ನನಗೆ ಆಮಿಷ ಒಡ್ಡಿದ್ದು ಅಂತ ಹೇಳಿದ್ದಾರೆ. ಅದೃಷ್ಟಿಯಿಂದ ಈ ಥರ ಬೇಜವಾಬ್ದಾರಿಯಾಗಿ ಸರ್ಕಾರ ಇಲ್ಲಿ ಅಧಿವೇಶನ ನಡಿಬಾರ್ದು, ಏನಾದರೂ ಒಂದು ತಕರಾರು ಮಾಡಬೇಕು, ಏನಾದರೂ ಒಂದು ವಿಷಯ ತರಬೇಕು, ಅದನ್ನು ಡೈವರ್ಟ್ ಮಾಡಬೇಕು. ಇಡೀ ಸದನವನ್ನು ಡೈವರ್ಟ್ ಮಾಡುವಂಥದ್ದಕ್ಕೆ ಕಾಂಗ್ರೆಸ್ ಅವರು ಹುನ್ನಾರ ಮಾಡಿದ್ದಾರೆ. ಇದು ಪ್ರಜಾಪ್ರಭುತ್ವಕ್ಕೆ ಕಾಂಗ್ರೆಸ್ ಬಗೆದಂಥ ದ್ರೋಹ. ಇದರಿಂದ ಜನಸಾಮಾನ್ಯರ ಏನು ವಿಷಯಗಳಿದೆ ಅದು ಚರ್ಚೆಗೆ ಬರದಂಗೆ ಮಾಡ್ತಾ ಇದ್ದಾರೆ. ಅದು ಕಾಂಗ್ರೆಸ್ ಅವ್ರದ್ದು ಇದೇ ತಂತ್ರದ ಮೇಲೆ ಬಂದಿದ್ದಾರೆ ಅವರು. ಯಾಕಂದರೆ ಹಗರಣದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ಚರ್ಚೆ ಆದರೆ ಅವ್ರ ಮಾನ ಮರ್ಯಾದೆ ಎಲ್ಲ ಹೊರಟೋಗ್ತೈತೆ. ಆ ಮಾನ ಮರ್ಯಾದೆ ಉಳಿಸ್ಕೊಬೇಕು ಅಂತೇಳಿ ಇಲ್ಲಿ ಕೋಟಿ ಕೋಟಿ ಖರ್ಚಾದರೂ ಕೂಡ ಅವ್ರಿಗೆ ಅದ್ರ ಬಗ್ಗೆ ಗಮನನೇ ಇಲ್ಲ. ಎಲ್ಲಿ ಮಾಡ್ತಾ ಇದ್ದೀರಿ ನಾವು ರಾಜಕಾರಣ? ನಾವೆಲ್ಲಿ ಮಾಡಿದ್ದೀರಿ ರಾಜಕಾರಣ? ಅವರು ಒಂದಲ್ಲ ಒಂದು ವಿಷಯಗಳನ್ನು ತಗೊಂಬರ್ತಾರೆ. ಎಲ್ಲ ವಿಚಾರಗಳನ್ನು ಇವಾಗ ಅಧಿವೇಶನ ಸೋಮವಾರದಿಂದಾನೇ ಶುರುವಾಗಬೇಕಾಯ್ತಲ್ಲ, ಎಲ್ಲಾಯಿತು ಸೋಮವಾರದಿಂದಾನೇ? ಏನಾದರೂ ಒಂದು ವಿಚಾರ ತಂದೇ ತತ್ತಾರೆ ಡೈವರ್ಟ್ ಮಾಡೋವಂಥದ್ದಕ್ಕೆ. ಮಾಡಬೇಕು ಅಂತ ನಾ ಆಗ್ರಹ. ಎಲ್ಲಾನು ಕೂಡ ಉತ್ತರ ಕರ್ನಾಟಕದ ಕಬ್ಬು ಇರ್ಬೋದು, ಇವ್ರದ್ದು ಕೃಷ್ಣ ಇರ್ಬೋದು, ಎಲ್ಲ ಬೆಳೆ ಹಾನಿಯಾಗಿರುವಂಥದ್ದು ಇರ್ಬೋದು, ಇವೆಲ್ಲದ್ರ ಬಗ್ಗೆನೂ ಚರ್ಚೆ ಆಗಬೇಕು ಅನ್ನೋದೇ. ಸಮಗ್ರ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಕಳೆದ ಬಾರಿ ಚರ್ಚೆ ಆದಾಗ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ರು. ಆ ಉತ್ತರದಲ್ಲಿ ಅವ್ರು ಏನೇನು ಮಾಡ್ತೀನಿ ಅಂತ ಕೊಟ್ಟಿದ್ರು, ಅದು ಯಾವುದೂ ಮಾಡಿಲ್ಲ. ಏನು ಮಾಡಿ ನಾನು ಒಂದೇ ನಿಮಿಷಪ್ಪ. ಅಲ್ಲಿ ಕಳೆದ ಬಾರಿ ಅಧಿವೇಶನದಲ್ಲಿ ಅವರು ಭರವಸೆ ಏನೇನು ಕೊಟ್ಟರು ಉತ್ತರ ಕರ್ನಾಟಕಕ್ಕೆ, ಯಾವ ಭರವಸೆನೂ ಈಡೇರಿಸಿಲ್ಲ, ಯಾವುದೇ ಹಣವನ್ನು ಬಿಡುಗಡೆ ಇಲ್ಲ. ಅದನ್ನೇ ಈಗ ಪ್ರಶ್ನೆ ಮಾಡ್ತೀವಿ ನಾವು. ನಾನು ಮತ್ತು ಛಲವಾದಿ ನಾರಾಯಣ ಸ್ವಾಮಿಯವರು ಸಭೆ ಕರೆದು ಅಲ್ಲಿ ಉತ್ತರ ಕರ್ನಾಟಕದ ಯಾವ್ಯಾವ ಸಬ್ಜೆಕ್ಟ್ ನೀರಾವರಿ ಮತ್ತು PWD,
ಅಗ್ರಿಕಲ್ಚರ್, RDPR ಈ ಥರದ ಹಲವಾರು ಇಲಾಖೆಗಳನ್ನು ಚರ್ಚೆ ಮಾಡಬೇಕು ಅಂತೇಳಿ ಮಾತಾಡಿದ್ದೀನಿ. ನಮ್ಮೆಲ್ಲ ಶಾಸಕರು ತಯಾರಾಗಿ ಬಂದಿದ್ದಾರೆ. UKP ಬಗ್ಗೆನೂ ಕೂಡ ಚರ್ಚೆ ಮಾಡಬೇಕು ಅನ್ನೋ ತಯಾರಿಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಸರ್ಕಾರ ಅಧಿವೇಶನ 10 ದಿನ ಕರಿತೀನಿ ಅಂತೇಳಿ ಈಗ 9 ದಿನಕ್ಕೆ ರದ್ದು ಮಾಡ್ತಾ ಇದ್ದಾರೆ. ಅದರಲ್ಲಿ 2 ದಿನ ಗೌರವಾನ್ವಿತ ದಿವಂಗತರಾಗಿರುವ SM ಕೃಷ್ಣ ಅವ್ರದ್ದು ಕೂಡ ಅಲ್ಲಿ ಅವರ ಸಂತಾಪ ಕೂಡ ಆಯಿತು. ಸೊ ನಾವು ಎಷ್ಟೇ ಬೇಡಿಕೆ ಇಟ್ಟರೂ ಕೂಡ, ಎಷ್ಟೇ ಹೋರಾಟ ಮಾಡಿದ್ರು ಕೂಡ ಅವರೇನು ಅಧಿವೇಶನ ನಡೆಸಬೇಕು, ಫ್ರೂಟ್ಫುಲ್ ಆಗಿರ್ಬೇಕು ಅಧಿವೇಶನ. ಇಲ್ಲಿಂದ ಈ ಅಧಿವೇಶನದಿಂದ ಜನಗಳಿಗೆ ಸಹಾಯ ಆಗಬೇಕು ಅನ್ನೋ ಒಂದು ಕಳಕಳಿ ಇಲ್ಲೇ ಇಲ್ಲ ಅವ್ರ ಹತ್ರ. ಬೇಗ ಅಧಿವೇಶನ ಮುಗಿಸಿ ಬೇಗ ಓಡೋಗ್ಬೇಕು ಅನ್ನೋ ಮೂಡಲ್ಲಿ ಸರ್ಕಾರ ಇದೆ. ಯಾಕಂದರೆ ಈಗಾಗಲೇ ವಾಲ್ಮೀಕಿ ನಿಗಮದಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ. ಅದು CBI ತನಿಖೆಗಳು ನಡೀತಾ ಇದೆ. ಅದನ್ನು ಕೂಡ ಮೂಡ ಹಗರಣದಲ್ಲಿ ಸ್ವತಃ ಮುಖ್ಯಮಂತ್ರಿ ಸಿಕ್ಕಾಕ್ಕೊಂಡಿದ್ದಾರೆ. ಈ ವಕ್ಫ್ ಬೋರ್ಡ್ ವಿಚಾರದಲ್ಲಿ ಇಡೀ ರೈತರು ಕಂಗಾಲಾಗಿದ್ದಾರೆ. ಹಿಂದೂಗಳ ಒಂದು ದೇವಸ್ಥಾನಗಳು ಕೂಡ ಕೈತಪ್ಪ ಹೋಗುವಂಥ ಪರಿಸ್ಥಿತಿ ಬರ್ತಾ ಇದೆ. ಮತ್ತು ಈ ಅಬ್ಕಾರಿ ಹಗರಣ 700 ಕೋಟಿ ಅದನ್ನು ಕೂಡ ಚರ್ಚೆಗೆ ಬರಬೇಕು. ಸೊ ಅವ್ರಿಗೆ ಪಲಾಯನ ಮಾಡಿ ಓಡೋಗೋದು ಒಂದು ಬಿಟ್ಟರೆ, ಕಳೆದ ಬಾರಿನೂ ಅಷ್ಟೇ 2 ದಿನ ಅಧಿವೇಶನ ಇಲ್ದಂಗೆ ಓಡೋದ್ರು. ಬೆಂಗಳೂರಲ್ಲಿ ನಡೆದಾಗ ಈ ಬಾರಿನೂ ಅಷ್ಟೇ ಅವರು ಒಂದಲ್ಲ ವಿಚಾರಗಳನ್ನು ತರುವಂಥದ್ದು, ಅದರಲ್ಲೇ ಕಾಲ ವ್ಯರ್ಥನ ಮಾಡುವಂಥ ಒಂದು ಕುತಂತ್ರವನ್ನು ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ನಾವು ಈಗಾಗಲೇ ಇದರ ವಕ್ಫ್ ಬೋರ್ಡ್ ಬಗ್ಗೆ ಸವಿಸ್ತಾರವಾಗಿ ಮಾತಾಡಿದ್ದೀರಿ. ಸರ್ಕಾರಕ್ಕೆ ಬಿಸಿ ಮುಟ್ಟೋ ರೀತಿ ಮಾಡಿದ್ದೀರಿ. ಅವರು ಉತ್ತರ ಕೊಡಬೇಕಷ್ಟೇ. ಇವತ್ತು ಉತ್ತರ ಕರ್ನಾಟಕಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು ಅಂತೇಳಿ ನಾವು ಹೇಳೋರಿದ್ದೀರಿ. ಅದರ ಜೊತೆಗೆ ವಿಜಯೇಂದ್ರ ಅವರ ಮೇಲೆ ಇಲ್ಲ ಸಲ್ಲದ 150 ಕೋಟಿ ಆಪಾದನೆ ಮಾಡಿದ್ದಾರೆ. ಇಲ್ಲಿ ವಿಜಯೇಂದ್ರ ಅವರು 150 ಕೋಟಿ ಯಾಕೆ ಕೊಡಬೇಕು? ಸಿಕ್ಕಾಕ್ಕೊಂಡಿರೋರು ಎಲ್ಲರೂ ಕಾಂಗ್ರೆಸ್ ಅವರೇ. ಈಗಾಗಲೇ ಎಲ್ಲ ಪತ್ರಿಕೆಯಲ್ಲಿ ಬಂದಿದೆ. ಎಲ್ಲ ಪತ್ರಿಕೆಯಲ್ಲಿ, ಮಾಧ್ಯಮದಲ್ಲಿ ಯಾರ್ಯಾರು ಕಾಂಗ್ರೆಸ್ ಅವರು ಸಿಕ್ಕಾಕ್ಕೊಂಡಿದ್ದಾರೆ ಅಂತ ಬಂದಿದೆ. ಅದರಲ್ಲೇನು ವಿಜಯೇಂದ್ರ ಹೆಸರು ಇದೆಯಾ? ಏನೂ ಇಲ್ಲ. ಈಗಾಗಲೇ ಮಾಂಪಾಡಿಯವರು ಕೂಡ ಕಾಂಗ್ರೆಸ್ ಅವರು ನನಗೆ ಆಮಿಷ ಒಡ್ಡಿದ್ದು ಅಂತ ಹೇಳಿದ್ದಾರೆ. ಅದೃಷ್ಟಿಯಿಂದ ಈ ಥರ ಬೇಜವಾಬ್ದಾರಿಯಾಗಿ ಸರ್ಕಾರ ಇಲ್ಲಿ ಅಧಿವೇಶನ ನಡಿಬಾರ್ದು, ಏನಾದರೂ ಒಂದು ತಕರಾರು ಮಾಡಬೇಕು, ಏನಾದರೂ ಒಂದು ವಿಷಯ ತರಬೇಕು, ಅದನ್ನು ಡೈವರ್ಟ್ ಮಾಡಬೇಕು. ಇಡೀ ಸದನವನ್ನು ಡೈವರ್ಟ್ ಮಾಡುವಂಥದ್ದಕ್ಕೆ ಕಾಂಗ್ರೆಸ್ ಅವರು ಹುನ್ನಾರ ಮಾಡಿದ್ದಾರೆ. ಇದು ಪ್ರಜಾಪ್ರಭುತ್ವಕ್ಕೆ ಕಾಂಗ್ರೆಸ್ ಬಗೆದಂಥ ದ್ರೋಹ. ಇದರಿಂದ ಜನಸಾಮಾನ್ಯರ ಏನು ವಿಷಯಗಳಿದೆ ಅದು ಚರ್ಚೆಗೆ ಬರದಂಗೆ ಮಾಡ್ತಾ ಇದ್ದಾರೆ. ಅದು ಕಾಂಗ್ರೆಸ್ ಅವ್ರದ್ದು ಇದೇ ತಂತ್ರದ ಮೇಲೆ ಬಂದಿದ್ದಾರೆ ಅವರು. ಯಾಕಂದರೆ ಹಗರಣದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ಚರ್ಚೆ ಆದರೆ ಅವ್ರ ಮಾನ ಮರ್ಯಾದೆ ಎಲ್ಲ ಹೊರಟೋಗ್ತೈತೆ. ಆ ಮಾನ ಮರ್ಯಾದೆ ಉಳಿಸ್ಕೊಬೇಕು ಅಂತೇಳಿ ಇಲ್ಲಿ ಕೋಟಿ ಖರ್ಚಾದರೂ ಕೂಡ ಅವ್ರಿಗೆ ಅದ್ರ ಬಗ್ಗೆ ಗಮನನೇ ಇಲ್ಲ. ಎಲ್ಲಿ ಮಾಡ್ತಾ ಇದ್ದೀರಿ ನಾವು ರಾಜಕಾರಣ? ನಾವೆಲ್ಲಿ ಮಾಡಿದ್ದೀರಿ ರಾಜಕಾರಣ? ಅವರು ಒಂದಲ್ಲ ಒಂದು ವಿಷಯಗಳನ್ನು ತಗೊಂಬರ್ತಾರೆ. ಎಲ್ಲ ವಿಚಾರಗಳನ್ನು ಇವಾಗ ಅಧಿವೇಶನ ಸೋಮವಾರದಿಂದಾನೇ ಶುರುವಾಗಬೇಕಾಯ್ತಲ್ಲ, ಎಲ್ಲಾಯಿತು ಸೋಮವಾರದಿಂದಾನೇ? ಏನಾದರೂ ಒಂದು ವಿಚಾರ ತಂದೇ ತತ್ತಾರೆ ಡೈವರ್ಟ್ ಮಾಡೋವಂಥದ್ದಕ್ಕೆ. ಮಾಡಬೇಕು ಅಂತ ನಾ ಆಗ್ರಹ. ಎಲ್ಲಾನು ಕೂಡ ಉತ್ತರ ಕರ್ನಾಟಕದ ಕಬ್ಬು ಇರ್ಬೋದು, ಇವ್ರದ್ದು ಕೃಷ್ಣ ಇರ್ಬೋದು, ಎಲ್ಲ ಬೆಳೆ ಹಾನಿಯಾಗಿರುವಂಥದ್ದು ಇರ್ಬೋದು, ಇವೆಲ್ಲದ್ರ ಬಗ್ಗೆನೂ ಚರ್ಚೆ ಆಗಬೇಕು ಅನ್ನೋದೇ. ಸಮಗ್ರ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಕಳೆದ ಬಾರಿ ಚರ್ಚೆ ಆದಾಗ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ರು. ಆ ಉತ್ತರದಲ್ಲಿ ಅವ್ರು ಏನೇನು ಮಾಡ್ತೀನಿ ಅಂತ ಕೊಟ್ಟಿದ್ರು, ಅದು ಯಾವುದು ಮಾಡಿಲ್ಲ. ಏನು ಮಾಡಿ ಒಂದೇ ನಿಮಿಷಪ್ಪ. ಅಲ್ಲಿ ಕಳೆದ ಬಾರಿ ಅಧಿವೇಶನದಲ್ಲಿ ಅವರು ಭರವಸೆ ಏನೇನು ಕೊಟ್ಟರು ಉತ್ತರ ಕರ್ನಾಟಕಕ್ಕೆ, ಯಾವ ಭರವಸೆನೂ ಈಡೇರಿಸಿಲ್ಲ, ಯಾವುದೇ ಹಣವನ್ನು ಬಿಡುಗಡೆ ಇಲ್ಲ. ಅದನ್ನೇ ಈಗ ಪ್ರಶ್ನೆ ಮಾಡ್ತೀವಿ ನಾವು.